ಮಸಾಲೆ ಖಾರ ಉಪ್ಪು ಇರಪ್ಪ ಇರಪ್ಪ ತೋರಿಸ್ನೀರ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ವಾ, ಇವತ್ತು ನಮ್ದು ಹಾಲಿಡೇ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಧರ್ಮ ಪತ್ನಿಯವ್ರು ಕೇಳಿದ್ರು. ಯಾವಾಗ್ಲೂ ಮಾಡ್ತಿರ್ತೀವಿ, ಸಂಡೇಕೊಮ್ಮೆ ಯಾವಾಗ್ಲೂ ಮಾಡ್ತಿರ್ತೀವಿ, ಹಂಗಾಗಿ ಮಾಡ್ಕೊಟ್ಟೆ. ಚೆನ್ನಾಗಿರುತ್ತೆ ಈ ಕ್ಲೈಮೇಟ್ ಅಲ್ಲಿ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಇದು ಬೇಸಿಗೆಗಾಲದಲ್ಲಿ ತಿನ್ಬಾರ್ದು, ಯಾಕಂದ್ರೆ ಹೀಟ್ ಆಗುತ್ತೆ ಬಾಡಿ. ಹಂಗಾಗಿ ಮಳೆಗಾಲ ಅಥವಾ ಚಳಿಗಾಲ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಹೊರಗಡೆ ಯಾವ ರೀತಿ ಯೂಸ್ ಮಾಡಿರ್ತಾರೆ ಏನಂತ ಗೊತ್ತಿರಲ್ಲ. ಬಟ್ ಮನೇಲಿ ಆಯ್ತಪ್ಪ ಅಂದ್ರೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕೊಂಡು ಚೆನ್ನಾಗಿ ತಿನ್ಬೋದು, ಹೊಟ್ಟೆ ತುಂಬಾ ತಿನ್ಬೋದು. ಕೊಡ್ತೀನಪ್ಪ, ನೀನು ಕೊಡ್ತೀನಿ. ಜೊತೆ ಮಸಾಲ ಪ್ರಾಪರ್ ಆಗಿದ್ರೆ ಮಾತ್ರ ಟೇಸ್ಟೇ ಬೇರೆ. ಟ್ರೈ ಮಾಡ್ರಿ ಮನೇಲಿ, ನೀವು ಒಂದು ಟೈಮ್ ಟ್ರೈ ಮಾಡ್ರಿ ಮನೇಲಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಮ್ಮ ಯಜಮಾನ್ರು ಮಾಡೋಣ, ಹೆಂಗ್ ಮಾಡೋಣ ಅಂತ ಹೇಳಿ ಫಸ್ಟ್ ಲೆಮನ್ ಇಟ್ಕೋಬೇಕು. ಚೆನ್ನಾಗಿದೆಪ್ಪ. ಖಾಲಿ 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 ಮಾಡಿದ ಮಸಾಲೆ ಖಾರ ಉಪ್ಪು ಇರಪ್ಪ ತೋರಿಸ್ನೀರ ಬಿರಿಯಾನಿ ಏನ್ ಇವ್ರು ವೈಟ್ ರೈಸ್ ಮಾಡಿ ಬಿರಿಯಾನಿ ಅನ್ನಕತ್ತವಲ್ಲ, ಹುಚ್ಚು ಅನ್ಕೋಬೇಡ್ರಿ. ಕೆಳಗಡೆ ಮಸಾಲೆ ಐತೆ, ಅದು ಏನದು ದಮ್ಮಗ್ ಬಿಡ್ತೀವಿ, ಆಮೇಲೆ ತೋರಿಸ್ತೀವಿ. ತುಂಬಾ ದಿನ ಆಗಿತ್ತಲ್ಲ ವಿಡಿಯೋಸೇ ಮಾಡಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನನಗೆ ಟೈಫಾಯ್ಡ್ ಆಗಿತ್ತು. ಸೊ ತುಂಬಾ ಗ್ಯಾಪ್ ಆಗಿತ್ತು, ನನಗೂ ಮಾಡಕ್ ಇಷ್ಟನೇ ಇರ್ಲಿಲ್ಲ. ನಮ್ಮ ಯಜಮಾನ್ರು ಬರ್ತ್ಡೇ ಬ್ಲಾಗ್ ಲಾಸ್ಟ್ ಅನ್ಸುತ್ತಾ. ಮಾಡೋಣ ಅಂತ ಖುಷಿ ಆಗುತ್ತೆ, ಇಂಟ್ರೆಸ್ಟ್ ಇರ್ತದೆ. ಬಟ್ ಏನ್ ಮಾಡೋದು, ಮಕ್ಳು ಬೇರೆ ಇದಾರೆ, ಇಬ್ರು ಮಕ್ಳಿಗೆ ನೋಡ್ಕೋಬೇಕು, ಅವ್ರಿಗೆ ನೋಡ್ಕೊತಾ ನಮ್ಗೆ ಬೇಸರ ಆಗ್ಬಿಡುತ್ತ. ಮಾಡೋಣ, ಈಗಿಂದ ಕಂಟಿನ್ಯೂ ಮಾಡ್ತೀವಿ. ಇದು ಯಾಕೆ ಹಂಚಿಟ್ಟಿದೀನಿ ಅನ್ಕೋಬೇಕ್ರಿ ಫ್ರೆಂಡ್ಸ್. ದಮ್ ಇಡಕ ಅದೇನದು ಕೆಳಗಡೆ ಅಡಿ ಒತ್ತಬಾರ್ದು ಅಂತ ಹೇಳಿ ನಾನು ಹಿಂಗ್ ಇಡ್ತೀನಿ. ಗ್ಯಾಸ್ಕೆಟ್ ಎಲ್ಲ ಕ್ಲೀನ್ ಆಗಿ ಇಡ್ತಿರ್ತೀನಿ ಅವಾಗ. ಇವಾಗ ಬಿರಿಯಾನಿ ಇಟ್ಟಿನ ಅಂತೇಳಿ ಹಿಂಗೈತೆ. ಮತ್ತೆ ಕೊಟ್ರೆ ತಿನ್ನಕೇನು. ಈ ಕಡೆ ಬಾ, ಹೇಳ. ನೀನ್ ಮಾಡಿದ್ ನೀನೇ ಸೂಪರ್ ಅನ್ಬಾರ್ದ, ನಾನ್ ಹೇಳಿದ್ರೆ ಮಾತ್ರ ಸೂಪರ್ ಅಂದ್ ಗೊತ್ತಾಗತ್ತ. ನಾನು ಮಾಡಿದ್ದೆ ಯಾವ್ದನ್ನ ಖರ್ಚಲ್ಲ, ಯಾವ್ದನ್ನ ವೇಟ್ ಮಾಡಲ್ಲ. ಸೂಪರ್ ಆಗಿರುತ್ತೆ. ಹೌದೌದು, ಚೆನ್ನಾಗಿರುತ್ತೆ. ನನ್ನಷ್ಟೇನ್ ಚೆನ್ನಾಗಿರಲ್ಲ. ನಿಜ. ನಾನು ಯಾವತ್ತ ಅಡಿಗೆ ಮಾಡಿದ್ದು ವೇಸ್ಟ್ ಮಾಡಿ ಇಲ್ಲ ಕೇಳಿಸಿನ ಇಲ್ಲ. ಟೇಸ್ಟ್ ಮೊನ್ನೆ ಚಿಕನ್ ಮಾಡಿದ್ರು ಫ್ರೆಂಡ್ಸ್, ನಮ್ಮ ಮಮ್ಮಿ ಬಂದಿತ್ತು ನನಗೆ ಆರಾಮಿಲ್ಲ ಅಂತ. ನಾನು ಎಷ್ಟು ಮಸ್ತಾಗಿತ್ತು. ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಇದೆ ಇಲ್ಲ, ಹಂಗಾಗಿ ಏನ್ ಮಾಡಿದ್ರು ಎಕ್ಸ್ಟ್ರಾ ಆಗಿದೆ. ನಾನು ಖಾರ ಆಗ್ಬೇಕು, ಕಿವಿ ಉರಿದೈತೆ, ಗಂಟ್ಲೆಲ್ಲ ಕಿತ್ತು. ಚೆನ್ನಾಗೈತೆ ಅಂತ ಹೇಳ್ಬೇಕು ಗುಂಡ. ಚಿಕನ್ ಗ್ರೇವಿ ಬಿರಿಯಾನಿ
ಚಿಕನ್ ಗ್ರೇವಿ ಜೊತೆ ಬಿರಿಯಾನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿರಿ. ಊಟ ಮಾಡೋಣ, ಟೇಸ್ಟ್ ಮಾಡುವ. ಹೆಂಗೆ ಟೇಸ್ಟ್ ಮಾಡುವ. ಓಕೆ, ಸೂಪರ್. ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ, ಮತ್ತು ಗ್ರೇವಿ ಚೆನ್ನಾಗಿದೆ, ಲೆಗ್ ಪೀಸ್ಗಳು ಚೆನ್ನಾಗಿದೆ. ಥ್ಯಾಂಕ್ ಯು. ಅಡುಗೆ ಮಾಡಿ ನಿದ್ದೆ ಬಂದ್ಬಿಟ್ಟೈತವ್ರಿ. ಲೆಗ್ ಪೀಸ್ ಚಂದ ಬೆಂದೈತೆ. ಹೇಳಿಲ್ವಾ, ಪ್ರಾಪರಾಗಿ ಮಸಾಲೆ ಮತ್ತು ಮಸಾಲೆ ಕರೆಕ್ಟಾಗಿ ಪೀಸ್ಗೆ ಹತ್ಕೊಂಡಪ್ಪ ಅಂದರೆ ಅದೊಂದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಒಂಥರ. ನೋಡಿ ಮಾಡಿದ್ಯಾರು? ಸಂಡೆ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮಪತ್ನಿ ನನಗೋಸ್ಕರ ಪ್ರೀತಿಯಿಂದ ಮಾಡಿಕೊಟ್ಟಿರೋದು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿ ಬಾರಿಸಿ ಹಚ್ಕೊಳ್ಳೋದು. ಹೇಳ. ಹಾಂ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಹೊಟ್ಟೆ ತುಂಬ ಉಂಡೋಗ್ಬಿಟ್ಟು ತುಂಬಿದ್ದೆ ಅಷ್ಟೇ. ಮತ್ತು ನಾಳೆ ಮಾರ್ನಿಂಗ್ ಮತ್ತು ಡ್ಯೂಟಿ. ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಇವತ್ತಿನ ಬ್ಲಾಗ್ ಅಷ್ಟೇ. ವಿಡಿಯೋ ಇಷ್ಟ ಆದ್ನಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಬಾಯ್.